ಖಂಡಿತವಾಗ್ಲೂ ಆ ಪೀಳಿಗೆಗೆ ತಕ್ಕಂಥ ಕಥೆಗಳನ್ನ ಆಯ್ಕೆ ಮಾಡ್ತಾರೆ. ಬಟ್ ಈ ಸಿನಿಮಾ ಅನಿಸಿದಾಗೆ ಈ ಜನರೇಷನ್ ತಕ್ಕರಾದ ಒಂದು ಕಥೆ ಆಯ್ಕೆನಲ್ಲಿ ಅವಳು ಗೆದ್ದಿದ್ದಾಳೆ ಅಂತ ಅನಿಸ್ತಾರೆ. ಇಲ್ಲ, ಒಂದು ಹೊಸ ಪ್ರಯತ್ನ ಬೇಕು. ಯಾಕಂದರೆ ಒಂದು ಏನಂದ್ರೆ ಮಾಮೂಲಿ ಒಂದು ಕಮರ್ಷಿಯಲ್ಗೆ ಮಾಡ್ಬೋದು. ಇವತ್ತು ಒಂದು ಫೀಲ್ ಫಿಲ್ಮ್ ಅಂತೀವಿ, ಒಂದು ಎಮೋಷನಲ್ ಫಿಲ್ಮ್ನ ಒಂದು ವಿಭಿನ್ನವಾದ ರೀತಿ ತೋರಿಸಿದ್ದೀವಿ. ಮಾಮೂಲಿ ಸ್ಟೋರಿ ಅನಿಸ್ಬೋದು, ಬಟ್ ಬಂದು ನೀವು ಥಿಯೇಟ್ರ್ ನೋಡಿದಾಗ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಇರುತ್ತೆ. ಟೆಕ್ನಿಕಲಿ ಸಿನಿಮಾ ಏನು ಮಾಡಿದ್ದಾರೆ, ಜೊತೆಯಲ್ಲಿ ಆ ಸೀನ್ ಹೇಳೋ ರೀತಿ ಆ್ಯಂಡ್ ಭಾಳ ನ್ಯಾಚುರಲ್ ಪಾಯಿಂಟ್. ಯಾಕಂದರೆ ಮನುಷ್ಯ ಬಂದು ಫೀಲ್ ಮಾಡ್ಬೋದು. ಪ್ರತಿಯೊಂದು ಟೈಮಲ್ಲಿ ಅವ್ನಿಗೆ ಇನ್ಸಿಡೆಂಟ್ ಆದಾಗ ಯಾವ ರೀತಿ ಅವ್ನು ಫೇಸ್ ಮಾಡ್ತಾನೆ. ಇದೇ ರೀತಿ ಒಂದು ಜನರಲ್ ಎಸ್ಪೆಷಲಿ ಒಂದು ಸ್ಮಾಲ್ ಎಕ್ಸಾಂಪಲ್ ಇದೆ. ಅವನು ನಿದ್ದೆ ಮಾಡೋಕ್ಕಾಗಲ್ಲ ಅಂತ ಹೇಳಿದಾಗ ಆ ನಿದ್ದೆ ಮಾಡೋಕ್ಕಾಗಲ್ಲ ಅಂದರೆ ಒಂದು ಸ್ಮಾಲ್ ಸೀಕ್ವೆನ್ಸ್ ಇದೆ. ಅದು ಭಾಳ ಬ್ರಿಲಿಯಂಟಾಗಿ ಮಾಡಿದ್ರು. ಆ್ಯಂಡ್ ಫಸ್ಟ್ ಆಫ್ಲಿ ಬೇರೆ ಕ್ಯಾರೆಕ್ಟರ್ ತೋರಿಸ್ತಾನೆ, ಒಬ್ಬನೇ ಕ್ಯಾರಿ ಮಾಡೋದಿದೆಯಲ್ಲ. ಓನ್ಲಿ ಸಮ್ ಕ್ಯಾರೆಕ್ಟರ್ಸ್ ಕಮ್ಮಿಂಗ್, ಸುಧಾರಾಣಿ, ಅಚ್ಯುತ್ ಬರ್ತಾರೆ, ಅವ್ರ ಫ್ಯಾಮಿಲಿ ಮೆಂಬರ್ಸ್ ಬರ್ತಾರೆ. ಇಡೀ ಸಿನಿಮಾ ಫಸ್ಟ್ ಆಫ್ ಕ್ಯಾರಿ ಮಾಡೋದು ಭಾಳ ಕಷ್ಟ. ಬಟ್ ಇನ್ ದಟ್ ವೇ ಮನುಷ್ಯ ಭಾಳ ಪ್ರಾಮಿಸಿಂಗಾಗಿ ಕಾಣ್ತಾರೆ. ಶಿವಣ್ಣ, ಸಿನಿಮಾದಲ್ಲಿ ನಿಮಗೆ ಯಾವ ಕಂಟೆಂಟ್ ತುಂಬ ಹತ್ತಿರ ಅನಿಸ್ತು? ಅಂದರೆ ನ್ಯಾಚುರಲಿ ಎಲ್ಲ ಮನುಷ್ಯರು ಫೇಸ್ ಮಾಡೋ ಪ್ರಾಬ್ಲಮ್ ಇದೆ. ಇಟ್ ಮೈಟ್ ಬಿ ನಾಟ್ ಓನ್ಲಿ ಒನ್ ಪ್ರಾಬ್ಲಮ್ ಇದೆ, ತಂದೆ ತಾಯಿ ಪ್ರಾಬ್ಲಮ್ ಆಗ್ತದೆ. ಎನಿ ಪ್ರಾಬ್ಲಮ್, ಒಂದು ಪ್ರಾಬ್ಲಮ್ ಅಂತ ಬಂದ ಮನುಷ್ಯ ಫೇಸ್ ಮಾಡ್ತಾರೆ. ಒಂದು ಭಯ ಇರುತ್ತೆ, ಲೈಫ್ ಒಂದು ಸ್ಕೇರ್ ಇರುತ್ತೆ, ಏನು ಮಾಡೋದು, ವಾಟ್ ನೆಕ್ಸ್ಟ್ ಅನ್ನೋದೊಂದು ಇರುತ್ತೆ. ಇದು ಸರಿ ಹೋಗುತ್ತಾ ಇಲ್ವಾ, ಇದನ್ನು ಶುಡ್ ಐ ಲೀವ್ ಆರ್ ನಾಟ್, ಬದುಕಬೇಕಾ ಬೇಡವಾ, ಆ ಒಂದು ಕನ್ಫ್ಯೂಷನ್ ಇರುತ್ತೆ. ಅವಾಗೇನಾಗುತ್ತೆ, ಮಿರಾಕಲ್ಸ್ ಹ್ಯಾಪನ್. ಅದು ಯಾವ್ಯಾವ ರೂಪದಲ್ಲೇ ಬರುತ್ತೆ. ಫಸ್ಟ್ ಮಿರಾಕಲ್ ಆಗೋದೇ ಇವ್ರಿಗೆ ಯಾವಾಗ ಅಂದರೆ ಆ್ಯಕ್ಸಿಡೆಂಟ್ ಆದಮೇಲೆ ನಾನೊಬ್ಬ ಪಿಜ್ಜಾ ಬಾಯ್ ಬಂದು ಕಾಪಾಡ್ತೀನಿ, ಇದೇ ಫಸ್ಟ್ ಮಿರಾಕಲ್. ನೆಕ್ಸ್ಟ್ ಮಿರಾಕಲ್ ಇಸ್ ಹೀರೋಯಿನ್ ಕಮಿಂಗ್ ಅಂತ ಹೇಳಿ ಒಂದಿದ್ದು. ಥರ್ಡ್ ಮಿರಾಕಲ್ ಇಸ್ ದಟ್ ಮ್ಯಾನ್ ವಿಲೇಜ್ ತೋರಿಸ್ತೀನಿ ನೋಡಿ, ರಾಜಣ್ಣ ಅಂತ ಕ್ಯಾರೆಕ್ಟರ್, ಅದೊಂದು ಥರ್ಡ್ ಮಿರಾಕಲ್. ಈಗ ಅವನೊಂದು ಎಮೋಷನಲ್ ಸ್ಟೋರಿ. ಸೊ ಎಲ್ಲದನ್ನೂ ಕನೆಕ್ಟ್ ಮಾಡ್ತಾ ಹೋಗ್ತಾರೆ. ವಿ ಹ್ಯಾವ್ ಟು ಕನೆಕ್ಟ್ ವಿತ್ ದ ಎಮೋಷನ್ಸ್. ಮಿರಾಕಲ್ಸ್ ಯಾವಾಗಲೂ ಆಗುತ್ತೆ, ಕೆಲವ್ರಿಗೆ ಆಗುತ್ತೆ, ಕೆಲವ್ರಿಗೆ ಆಗಲ್ಲ ಅಷ್ಟೇ. ಸಿನಿಮಾದ ಟ್ಯಾಗ್ ಲೈನ್ ತುಂಬ ಕಾಡುವಂಥದ್ದು, ಬೆಳಗ್ಗೆ ನಾಚಿನ ಬೆಳಕು ಅಂತ. ಅಮ್ಮ, ಬೆಳಗ್ಗೆ ನಾಚಿನ ಬೆಳಕು ಅಂತ ಬೆಳಗ್ಗೆ ಅಲ್ಲ, ಸಿನಿಮಾದ ಟ್ಯಾಗ್ ಲೈನ್ ತುಂಬ ಕಾಡುವಂಥದ್ದು. ಯಾಕಂದರೆ ಅರ್ಥ ಭಾಳಷ್ಟಿದೆ. ಯಾಕಂದರೆ ಏನೋ ಒಂದು ಘಟನೆ ಆದಾಗ ಜೀವನ ನಮ್ಗೆ ದುರಸ್ತ ಅನ್ಕೊಬಿಡ್ತಾರೆ, ರಾಜಕೀಯ ಬದುಕಿದೆ ಅಂತ. ಇಲ್ಲ, ಎಲ್ಲರಿಗೂ ಪ್ರಾಬ್ಲಮ್ ಇರೋದು. ನಮಗೆ ಫ್ಯಾಮಿಲಿ ಪ್ರಾಬ್ಲಮ್ ತಗೊಳ್ಳಿ, ನಮಗೆ ಬಂದ ಪ್ರಾಬ್ಲಮ್ ಲೈನಾಗಿ ಬರ್ತಾನೆ ಇರುತ್ತೆ. ಬಟ್ ಅದಕ್ಕಿಂತ ಆಚೆ ವಿ ಹ್ಯಾವ್ ಟು ಕಮ್ ಔಟ್ ಆಫ್ ಇಟ್ ಆ್ಯಂಡ್ ಸಿ ಎ ನ್ಯೂ ಲೈಫ್. ಆ ನ್ಯೂ ಲೈಫ್ ಬರಬೇಕು, ಅದನ್ನು ನಾವು ತಾಳ್ಕೊಂಡು ಹೋಗ್ಬೇಕು. ಆ ಲಾಸ್ನ ತಾಳ್ಕೊಂಡು ಹೋಗೋನೇ ಮನುಷ್ಯ. ತಾಳಕ್ಕೆ ಮೆನಿ ರೂಪದಲ್ಲಿ ಅದೇ ಇರುತ್ತೆ, ಮಿರಾಕಲ್ಸ್ ಬರ್ತಾ ಇರುತ್ತೆ. ಆ ಮಿರಾಕಲ್ಸ್ ಫಸ್ಟ್ ಅಟ್ರಾಕ್ಟ್ ಆಗ್ಬಿಡ್ತು ಅಂದರೆ ದಟ್ ವಿಲ್ ಬಿ ಅಂದರೆ ಲೈಫ್ಗೆ ಒಂದೊಂದು ಬ್ರೈಟ್ನೆಸ್ ಬರುತ್ತೆ. ಶಿವಣ್ಣ, ಮಕ್ಕಳ ಅದರಲ್ಲೂ ಜನಕ್ಕೆ ಇಷ್ಟ ಆಗಿರುತ್ತೆ. ಅಪ್ಪಾಜಿ ಆಶೀರ್ವಾದ ಇಲ್ಲ, ಖಂಡಿತಮ್ಮ. ಏನಿಲ್ಲ, ಅಪ್ಪಾಜಿ ಯಾವಾಗ ಏನು ಹೇಳ್ತಾರೆ, ಅಭಿಮಾನಿಗಳ ದೇವರಂತೆ. ಬೈ ದೇ ಸೇ ಅಂದರೆ ಅವ್ರು ನೋಡಿ ಅಪ್ರಿಷಿಯೇಟ್ ಮಾಡ್ತಾರೆ. ಅದನ್ನು ಮಾಡಿದ್ರೆ ಜನಗಳಿಗೋಸ್ಕರ ಅವ್ರಿಗೆ ತಲುಪ್ತಾ ಓಕೆ. ಇದಕ್ಕೆ ಯಾವುದೋ ಒಂದು ರಿವ್ಯೂಸ್ ನೋಡಿದೆ, ಅದು ನಮಗೆ ಹೆಮ್ಮೆ ಅನಿಸುತ್ತೆ. ಅಂದರೆ ಕನ್ನಡ ಸಿನಿಮಾ ಬೇರೆ ರೀತಿಯಲ್ಲಿ ಗೆದ್ದಿದೆ ಅಂದರೆ ದಟ್ಸ್ ಅ ವೆರಿ ಗುಡ್ ಸೈನ್. ಒಂದು ಡೈರೆಕ್ಟ್ರ್ ಬಂದು ಈ ರೀತಿ ಗೆಲ್ಸಿದ್ದಾರೆ, ಒಂದು ನ್ಯೂ ಫಾರ್ಮೇಟ್ ತಗೊಂಬಂದಿದ್ದಾರೆ ಇಂಡಸ್ಟ್ರಿಗೆ ಅಂದರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್. ಯಾರು ಯೋಚನೆ ಮಾಡಲ್ಲ, ಬರೀ ನಾವು ಕಮರ್ಷಿಯಲಾಗಿ ದುಡ್ಡು ಮಾಡಿಬಿಡ್ಬೋದು, ಒಂದು 5 ಫೈಟ್ ಇಡ್ಬೋದು, ಒಂದು 3-4 ಡ್ಯೂಯೆಟ್ ಇರ್ಬೋದು, ಫಾರಿನ್ಗೆ ಹೋಗಿ ಒಂದು ಫಾರಿನ್ ಸಾಂಗ್ ಮಾಡಿಬಿಡ್ಬೋದು, ಇಲ್ಲ ಒಂದು ಐಟಮ್ ಸಾಂಗ್ ಮಾಡ್ಬೋದು. ಅದೆಲ್ಲ ಹೊರತುಪಡಿಸಿ ಹಾಡುಗಳು ನೋಡಿ, ರೊಮ್ಯಾಂಟಿಕ್ ಸಾಂಗ್ ಅಂತ ಬಂದಾಗ ಏನೋ ಒಂದು ಅವನೊಂದು ಅದ್ರೇನೋ ಜಸ್ಟ್ ಲೈಕ್ ಒಂದು ವೇ, ಅವ್ನ ಬದುಕಿಗೆ ಒಂದು ವೇ ಬಂತು. ಆ ಹುಡುಗಿ ಬಂತು, ಮಾತಾಡ್ತು, ಅಲ್ಲಿಂದ ಒಂದು ಆ ವಾಕಿಂದ ಶುರು ಆಗುತ್ತೆ. ಯಾವ ಅಷ್ಟು ವಾಕಿಂಗ್ ಯಾಕೆ ವಾಕ್ ಅಂತ ಹೇಳ್ತಾರೆ ಅಂದರೆ, ನಾವು ವಾಕಿಂಗ್ ಮೇಕ್ಸ್ ಅವರ್ ಲೈಫ್ ಎನ್ಲೈಟನ್. ನಾವು ಎಷ್ಟು ನಡೀತೀವೋ ಆ ಪಾತ್ ಬಂದ್ಬಿಟ್ಟು ನಮ್ಗೆ ಎನ್ಲೈಟ್ ಮಾಡೋದು. ಒಂದೊಂದ್ಸತಿ ಏನಾಗುತ್ತೆ, ಅದು ರಿವರ್ಸ್ ಆಗುತ್ತೆ. ಬಂದು ಕೇಳಿದ್ರೆ ಲಾಸ್ಟ್ ಏನೋ ಅಗ್ರಿ ಮಾಡಿದಾಗ ಲೆಟ್ಸ್ ವೆಯ್ಟ್ ಫಾರ್ ದ ಡೆಸ್ಟಿನಿ. ದಟ್ಸ್ ಅನದರ್ ಪಾಯಿಂಟ್. ಡೈರೆಕ್ಷನ್ ಮತ್ತು ಆ್ಯಕ್ಟಿಂಗಲ್ಲಿ ನಮಗೆಲ್ಲೂ ಹೊಸದು ಅಂತ ಅನ್ನಿಸ್ತಿಲ್ಲ. ವಂಶಿ ಅವರು ಆ್ಯಕ್ಟಿಂಗ್ ಮಾಡೋದು ಡೈರೆಕ್ಷನಲ್ಲಿ ಪರ್ಫೆಕ್ಟ್ ಅಂತ ಅನ್ನಿಸ್ತು. ಅಂದರೆ ಒಂದು 4 ಸಿನಿಮಾ ಮಾಡಿ ಆ ಒಂದು ಅನುಭವ ಇರೋಂಥ ವ್ಯಕ್ತಿ ಮಾಡಿರೋದು. ಅಂದರೆ ಎಲಿಗಂಟ ಮೇಡಮ್ ಅವ್ರದ್ದು ಸೆಲೆಕ್ಷನ್ನು ರೈಟ್ ಆಯಿತು ಅಂತ ಅನಿಸ್ತು. ನಿವೇದಿತ ಮೇಡಮ್ ಸೆಲೆಕ್ಟ್ ಮಾಡಿದ್ವಿ, ಅವ್ರು ಮಾಡೋರು ಮಾಡಬೇಕಲ್ಲ. ಯಾಕಂದರೆ ಏನೇ ನಾವು ಸೆಲೆಕ್ಟ್ ಮಾಡ್ಬೋದು, ಸಪೋರ್ಟ್ ಮಾಡ್ಬೋದು ನಾವು. ಬಟ್ ಅಪಾರ್ಟ್ ಫ್ರಮ್ ದಟ್, ಯಾಕಂದರೆ ಮೊದಲಿಂದ ನನಗೆ ಇಂಡಸ್ಟ್ರಿ, ನಾನು ಬೇರೆ ಬೇರೆ ವೆಬ್ ಸೀರೀಸ್ ನೋಡಬೇಕಂತ ಅಂದಿದ್ದೆ. ನಿವೇದನೆ ನಾನು ಸ್ಟಾರ್ಟ್ ಮಾಡಿದ್ದೆ. ಆ ಕೋವಿಡಿಂದ ಹೇಳಿ ವೆಬ್ ಸೀರೀಸ್ ನೋಡೋಕೆ ಶುರು ಮಾಡಿದೆ. ಆಮೇಲೆ ನನಗೂ ಒಂದು ವಿಷನ್ ಚೇಂಜ್ ಆಯಿತು.
ಈಗ ನಾನು ಏನು ಫಸ್ಟ್ ಹೇಳಿದ ತಕ್ಷಣ ನಾವೇನು ಕನ್ಫ್ಯೂಸ್ ಬಿಡಲ್ಲ ಬೇರೆ ರೀತಿ ಮಾಡ್ಬೋದು ಅಂತ. ನನಗೂ ತಿದ್ದೋರು ಬೇಕು. ಹೇಳ್ಬೋದು ಏನಪ್ಪ ಶಿವಣ್ಣ ಹಿಂಗೆ ಹೇಳ್ತದಂತ. ಇಲ್ಲ, ನಾವು ಒಂದು ಪಾಯಿಂಟಿಂದ ಹೋಗ್ತಾ ಇರ್ತೀವಿ, ಅದರಿಂದ ಆಚೆ ಬರ್ತದೆ. ಶಿವಣ್ಣ ಸಿನಿಮಾದಲ್ಲಿ ಒಂದಿಷ್ಟು ಅಪ್ಪ ಅಂದರೆ ಅಣ್ಣವ್ರನ್ನ ನೆನೆಸುವಂಥ ಪ್ರಯತ್ನ ಕೂಡ ಆಗಿದೆ. ಅವ್ರ ಡೈಲಾಗ್ ಆಗಿರ್ಬೋದು ಅಲ್ಲಲ್ಲಿ ಬಂದು ಹೋಗ್ತಾರೆ. ಅದೆಷ್ಟು ಖುಷಿ ಅನಿಸ್ತು? ಅಂದರೆ ಅವಾಗಲೇ ಆ ಕಾಲದಲ್ಲಿ ಥಿಂಕ್ ಮಾಡಿದ್ದಾರೆ ನೋಡಿ. ಅವರು ಉದಯಶಂಕರ್ನ ಯಾಕೆ ನಾವು ಉದಯಶಂಕರ್ ಮಿಸ್ ಮಾಡ್ಕೊತಿದ್ದೀವಿ ಅಂದರೆ ಅವರು ಆಗಲೇ ಮುಂದಿನ ಭವಿಷ್ಯನ ಸೀಡ್ ಮಾಡಿ ಹೊಂಟೋದ್ರು. ಅದಕ್ಕೆ ಅಪ್ಪಾಜಿ ವಿಷ್ಣುವರ್ಧನ್ ಅವ್ರಿಗೆಲ್ಲ ಯಾತಕ್ಕೆ ನಾವು ಸಿನಿಮಾಗಳನ್ನ ರೆಫರೆನ್ಸ್ ತಗೋತೀವಿ ಅಂದರೆ ಅವ್ರು ಮಾಡೋಂಥ ಒಂದೊಂದು ಪಾತ್ರ ಒಂದೊಂದು ಇದೆಯಲ್ಲ, ದಟ್ ವಿಲ್ ಆಲ್ವೇಸ್ ಹೆಲ್ಪ್ ದ ಅಪ್ಕಮಿಂಗ್ ಪೀಪಲ್ಸ್. ಅದು ಒಂದು ಇನ್ಸ್ಪಿರೇಷನ್ ಅದು.